ವೀಕ್ಷಕರೇ ನಮಸ್ಕಾರ. ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ಸತೀಶ್ ಸಾಲಿಯಾ ಚಾರ್ಮಾಡಿ. ವೀಕ್ಷಕರೇ, ನಿನ್ನೆ ದಿನ ವಿಟ್ಲ ಅಳಿಕೆಯ ಹತ್ತಿರ ಶ್ರೀದೇವಿ ಮಹಾತ್ಮೆ ಎನ್ನುವಂತಹ ಯಕ್ಷಗಾನ ಇತ್ತು. ಫುಲ್ಲು ಒಂದು 3,000 ಹತ್ರ ಕ್ರೌಡ್ ಆಗಿರ್ಬೋದು. ಒಳ್ಳೆಯ ಕ್ರೌಡ್ ಇತ್ತು. ನನಗೊಂದು 2-3 ಜನ ನನ್ನ ಸಬ್ಸ್ಕ್ರೈಬರ್ಸ್ಗಳು ಕೂಡ ಬಂದು ನನ್ನನ್ನು ಹುಡುಕಿಕೊಂಡು ಬಂದು ಮಾತಾಡಿದರು. ಸಂತೋಷ ಆಯಿತು. ಅಷ್ಟು ನಮ್ಮನ್ನು ಗುರುತಿಸಿ ಮಾತಾಡ್ತಾರಲ್ಲ ಅಂತ ಹೇಳಿ ನಮ್ಮ ವಿಡಿಯೋವನ್ನು ನೋಡಿ ಸಪೋರ್ಟನ್ನು ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಇವತ್ತಿನ ದಿನ ನಾವು ವಾಮದ ಪದವ ಹತ್ತಿರ ಪುನಃ ಶ್ರೀ ದೇವಿ ಲಲಿತೋಪಾಖ್ಯಾನ ಅನ್ನುವಂತಹ ಪ್ರಸಂಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಕಳೆದ 4-5 ದಿನಗಳಿಂದ ಕಂಟಿನ್ಯೂ ಶ್ರೀದೇವಿ ಮಹಾತ್ಮೆ, ಇವತ್ತು ಶ್ರೀದೇವಿ ಲಲಿತೋಪಾಖ್ಯಾನ ಅನ್ನುವಂತಹ ಪ್ರಸಂಗವನ್ನು ಆಡಿ ತೋರಿಸಲಿಕ್ಕೆ ಇದ್ದೇವೆ. ಸೊ ಯಾರು ವಾಮದ ಪದವ ಹತ್ತಿರಲ್ಲ ಯಾರಾದರೂ ಇದ್ದರೆ ಬನ್ನಿ ಅಂತ ಹೇಳ್ತಾ, ಇವತ್ತು ನಾನೊಂದು ವ್ಲಾಗಲ್ಲಿ ಏನು ವಿಚಾರ ಹೇಳ್ತೇನೆ ಕೇಳಿದರೆ, ಈ ಮಹಾಭಾರತದ ಪ್ರಸಂಗಗಳಾಗಿರ್ಬೋದು ಅಥವಾ ರಾಮಾಯಣದ ಭಾಗಗಳಾಗಿರ್ಬೋದು, ಅದರಲ್ಲಿ ಒಂದಷ್ಟು ಪಾತ್ರಗಳೆಲ್ಲ ಬರ್ತವೆ. ಅದು ನಾವು ಯಕ್ಷಗಾನದ ದೃಷ್ಟಿಯಿಂದ ನೋಡಿರ್ತೇವೆ. ಬಟ್ ಅದರ ಬಗ್ಗೆ ಅಷ್ಟೊಂದು ಆಳವಾಗಿ ನಮಗೇನು ಗೊತ್ತಿರುವಂಥದ್ದಿಲ್ಲ. ಅದು ಕವಿಕಲ್ಪನೆಯೋ ಕಾಲ್ಪನಿಕವೋ ಅದು ಸೆಕೆಂಡ್ರಿ. ಬಟ್ ಅದರ ಬಗ್ಗೆ ಒಂದಷ್ಟು ಗೊತ್ತಿರಲಿ ಅಂತ ಹೇಳಿ ನನ್ನಲ್ಲಿ ಈಗ ರವಿಶಂಕರ್ ಭಟ್ ಒಳಕುಂಜ ಹಾಸ್ಯಗಾರರು ಕಟೀಲು ಮೇಳದ ಅವರು ಒಂದಷ್ಟು ಪುಸ್ತಕಗಳನ್ನೆಲ್ಲ ಬರೆದಿದ್ದಾರೆ. ಅದರಲ್ಲಿ ಅವರು ಒಂದಷ್ಟು ಪಾತ್ರಗಳ ಬಗ್ಗೆ ಎಲ್ಲ ಹೇಳಿದ್ದಾರೆ. ಅದನ್ನು ನಾನು ನಿಮಗೆ ತಿಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡುವಂಥದ್ದು ಗೊತ್ತಿರಲಿ ಅನ್ನುವಂತಹ ವಿಚಾರಕ್ಕಾಗಿ. ಕುಂಭಕರ್ಣ ಅನ್ನುವಂತಹ ಒಂದು ಪಾತ್ರ ಬರ್ತದೆ, ನಿಮಗೆ ಗೊತ್ತಿದೆ. ಈ ಕುಂಭಕರ್ಣ ಯಾರು ಅಂತ ಹೇಳಿ ಸಡನ್ ಎಲ್ಲ ಹೇಳಬಹುದು. ನಿದ್ರೆ ಮಾಡ್ತಾ ನಾವು ಎಕ್ಸಾಂಪಲ್ ಕೊಡ್ತೇವೆ, ನಿನಗೇನು ಕುಂಭಕರ್ಣನ ಹಾಗೆ ನಿದ್ದೆ ಏನು ವಿಚಾರ ಅಂತ ಹೇಳಿ. ಬಟ್ ಅದಕ್ಕಿಂತ ಮುಂಚೆ ಅದರ ಹಿನ್ನೆಲೆಯನ್ನು ಸ್ವಲ್ಪ ತಿಳಿದುಕೊಳ್ಳುವ. ಇದಕ್ಕೆ ಈ ರೀತಿ ಹೇಳುವುದಕ್ಕೆ ರೀಸನ್ ಏನು ಅಂತ ಹೇಳಿ ನೋಡಿ. ಕುಂಭಕರ್ಣ ವಿಶ್ರವಸು ಕೈಕಸೆಯರ ಪುತ್ರ. ಇವನ ತಂದೆ ತಾಯಿ ವಿಶ್ರವಸು ಮತ್ತು ಕೈಕಸೆಯರ ಪುತ್ರನಾಗಿ ಕುಂಭಕರ್ಣ ಹುಡ್ತಾನೆ. ರಾವಣನ ತಮ್ಮ, ರಾಮಾಯಣದಲ್ಲಿ ಬರುವಂತಹ ರಾವಣನ ತಮ್ಮ ಈ ಕುಂಭಕರ್ಣ. ವಿಭೀಷಣನು ಸಹೋದರ. ವಿಭೀಷಣ ಯಾರಿದ್ದಾನೆ ಅವನಿಗೂ ಕೂಡ ಸಹೋದರ. ಶೂರ್ಪನಖಿ ಕುಂಭಕರ್ಣನ ತಂಗಿ. ಇಂದ್ರನೊಡನೆ ಯುದ್ಧ ಮಾಡುವಾಗ ಐರಾವತದ ದಂತವೊಂದನ್ನು ಮುರಿಯುವನು. ರಾವಣನೊಡನೆ ಸೇರಿಕೊಂಡು ಯಜ್ಞವನ್ನು ಕೆಡಿಸಿ ಋಷಿಮುನಿಗಳನ್ನು ಪೀಡಿಸುವನು. ಕುಂಭಕರ್ಣ ದೇವೇಂದ್ರನ ಜೊತೆಗೆ ಯುದ್ಧ ಮಾಡ್ತಾ ಇರ್ತಾನೆ. ಯುದ್ಧ ಮಾಡಿದಂಥ ಸಂದರ್ಭ ದೇವೇಂದ್ರನ ಆನೆ ಅನ್ನುವಂಥದ್ದು ಐರಾವತ ಇರ್ತದಲ್ಲ, ಅದರ ಒಂದು ದಂತವನ್ನು ಮುರಿತಾನಂತೆ. ನಂತರ ರಾವಣನ ಅವನ ಜೊತೆ ಸೇರಿಕೊಂಡು ಯಾಗವನ್ನೆಲ್ಲ ಕೆಡಿಸ್ತಾನಂತೆ, ಋಷಿಮುನಿಗಳನ್ನು ಪೀಡಿಸ್ತಾನಂತೆ. ಬ್ರಹ್ಮನನ್ನು ತಪಸ್ಸಿನ ಮೂಲಕ ಮೆಚ್ಚಿಸ್ತಾನೆ. ಬ್ರಹ್ಮದೇವರನ್ನು ತಪಸ್ಸಿನ ಮೂಲಕ ಈತ ಮೆಚ್ಚಿಸ್ತಾನೆ. ಕುಂಭಕರ್ಣ ಬ್ರಹ್ಮನನ್ನು ತಪಸ್ಸಿನ ಮೂಲಕ ಒಳಿಸಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾನೆ. ನಿರ್ದೇವತ್ವಂ ಎಂದು ಕೇಳುವಲ್ಲಿ ನಿದ್ರೇವತ್ವಂ ಎಂದು ಕೇಳುವನು. ನೋಡಿ, ಅವ ಬ್ರಹ್ಮನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ನಿರ್ದೇವತ್ವಂ ಅಂತ ಹೇಳಿ ಕೇಳಬೇಕಿತ್ತಂತೆ. ಅದನ್ನು ಕೇಳುವ ಬದಲು ನಿದ್ರೇವತ್ವಂ ಅಂತ ಕೇಳ್ತಾನೆ. ನಿರ್ದೇವತ್ವಂ ಬೇರೆ, ನಿದ್ರೇವತ್ವಂ ಅಂತ ಹೇಳಿ ಬೇರೆ. ನಿದ್ರೆ ಅಂತ ಹೇಳಿದೆ, ನಿದ್ದೆ ಅಂತ ಹೇಳಿ. ಸೊ ಏನಾಗ್ತದೆ, ಹಾಗಾಗಿ ಕುಂಭಕರ್ಣನ ಜೀವನ 6 ತಿಂಗಳು ನಿದ್ರೆ, 1 ದಿನ ಎಚ್ಚರ. ಬ್ರಹ್ಮನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಅವ ಏನೋ ಒಂದು ವರ ಕೇಳಲಿಕ್ಕೆ ಹೋಗಿ ಅದರ ಬದಲು ಉಚ್ಚಾರ ದೋಷ ಬಂದು ಅಥವಾ ಅವ ಕೇಳಿದ್ರಲ್ಲಿ ನಿದ್ರೇವತ್ವಂ ಅಂತ ಹೇಳಿ ಕೇಳಿದರ ಪರಿಣಾಮ ಆತನಿಗೆ ಬ್ರಹ್ಮ ತಥಾಸ್ತು ಅಂತ ಹೇಳಿ ಹೇಳ್ತಾರಂತೆ. ಪರಿಣಾಮವಾಗಿ 6 ತಿಂಗಳು ನಿದ್ರೆ, 1 ದಿನ ಎಚ್ಚರ ಇರುವಂಥದ್ದು. ನೋಡಿ, ನೀವು ಯಕ್ಷಗಾನದಲ್ಲೆಲ್ಲ ನೋಡಿರ್ತೀರಿ, ಕುಂಭಕರ್ಣನನ್ನು ಎಬ್ಬಿಸುವಂಥ ಸನ್ನಿವೇಶ ಇರ್ತದಲ್ಲ, ಚೆಂಡೆ ಬಡಿಯುವಂಥದ್ದು, ಅವನಿಗೆ ಬೇರೆ ಬೇರೆ ರೀತಿಯ ಬಾಣಗಳಿಂದ ಚುಚ್ಚುವಂಥದ್ದು ಮಾಡಿ. ಸೊ ಅವ 6 ತಿಂಗಳು ಮಲಗಿರ್ತಾನೆ, 1 ದಿನ ಎಚ್ಚರ ಆಗುವಂಥದ್ದು. ಮತ್ತೆ 6 ತಿಂಗಳು ನಿದ್ರೆ ಹೀಗೆ ಸಾಗುವುದು. ಸೀತಾನ್ವೇಷಣೆಗಾಗಿ ಬಂದ ಹನುಮಂತನು ತೆರಳಿದ ಮೇಲೆ ಕುಂಭಕರ್ಣ ಎಚ್ಚರಗೊಳ್ಳುವನು. ರಾವಣನ ಕೃತ್ಯಕ್ಕಾಗಿ ಮರುಗಿ ನೀತಿ ಹೇಳಿ ಮತ್ತೆ ನಿದ್ರಿಸುವನು.
ಯುದ್ಧ ಪ್ರಾರಂಭವಾದ ಮೇಲೆ ರಾವಣನು ಕುಂಭಕರ್ಣನನ್ನು ಮತ್ತೆ ಎಚ್ಚರಿಸುವನು. ಕುಂಭಕರ್ಣನು ರಾವಣನಿಗೆ ನೀತಿ ಹೇಳಿದಾಗ ಮತ್ತೆ ತಿರಸ್ಕರಿಸುವನು. ಕುಂಭಕರ್ಣನು ಯುದ್ಧಕ್ಕೆ ತೆರಳುವನು. ಸುಗ್ರೀವನನ್ನು ಸೆರೆ ಹಿಡಿದು ಎಳೆತರುವಾಗ ತಪ್ಪಿಸಿಕೊಳ್ಳುವನು. ಶ್ರೀರಾಮನು ಕುಂಭಕರ್ಣನನ್ನು ಸಂಹರಿಸುವನು. ಈತನ ಹೆಂಡತಿ ವೃತ್ರಜ್ವಾಲೆ ಅಥವಾ ಪವಿಜ್ವಾಲೆ, ಕುಂಭ ನಿಕುಂಬರು ಪುತ್ರರು. ನೋಡಿ, ಕುಂಭಕರ್ಣನ ಪುತ್ರರು ಯಾರು ಅಂತ ಕೇಳಿದರೆ ಕುಂಭ ಮತ್ತು ನಿಕುಂಭ ಅಂತ ಹೇಳಿ ಅವನ ಮಕ್ಕಳಿದ್ದಾರೆ. 6 ತಿಂಗಳು ನಿದ್ರೆಯನ್ನು ಮಾಡ್ತಾನೆ, 1 ದಿನ ಎಚ್ಚರ ಇರ್ತಾನೆ, ಮತ್ತೆ 6 ತಿಂಗಳು ನಿದ್ರೆ ಮಾಡ್ತಾನೆ, 1 ದಿನ ಎಚ್ಚರ ಇರ್ತಾನೆ. ಎಚ್ಚರ ಆದಂಥ ಸಂದರ್ಭದಲ್ಲಿ ರಾವಣನಿಗೆ ನೀತಿಯ ಮಾತುಗಳನ್ನೆಲ್ಲ ಹೇಳಿದ್ದಾನೆ ಅಂತ ಕೊಟ್ಟೆ. ನೀತಿಯ ಮಾತುಗಳು ಯಾವುದು ಅಂತ ಕೇಳಿದರೆ, ರಾಮನೊಡನೆ ವೈರತ್ವವನ್ನು ಇಟ್ಟುಕೊಳ್ಳಬಾರ್ದು ಅಂತ ಹೇಳಿ ನೀತಿಯ ಮಾತುಗಳನ್ನೆಲ್ಲ ಆಡ್ತಾನೆ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ತದನಂತರ ಏನಾಗ್ತದೆ, ಕುಂಭಕರ್ಣ ಶ್ರೀರಾಮನಿಂದ ಕಡೆಗೆ ಸಂಹಾರಕ್ಕೆ ಒಳಗಾಗ್ತಾನೆ. ಅಂದರೆ ರಾವಣನ ಪಕ್ಷವನ್ನು ವಹಿಸಿ ಹೋಗುವಂತಹ ಕುಂಭಕರ್ಣ ಕಡೆಗೆ ರಾಮನಿಂದಲೇ ಸಂಹಾರಕ್ಕೆ ತುತ್ತಾಗ್ತಾನೆ ಅನ್ನುವಂಥದ್ದನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ನಮ್ಗೆ ಗೊತ್ತಿರಬೇಕಾದ ವಿಚಾರ, ವಿಶ್ರವಸು ಮತ್ತು ಕೈಕೇಸೆಯರ ಮಗ ಈತ ಅಂತ ಹೇಳಿ ಕೊಟ್ಟಿದ್ದಾರೆ. ಕುಂಭ ನಿಕುಂಬರ್ ಅನ್ನುವಂಥದ್ದು ಇವನ ಮಕ್ಕಳು, ಕುಂಭಕರ್ಣನ ಮಕ್ಕಳು. ರಾವಣನ ಸಹೋದರ, ವಿಭೀಷಣನು ಕೂಡ ಸಹೋದರ, ಜೊತೆಗೆ ಶೂರ್ಪನಖಿ ಕೂಡ ಇವನ ತಂಗಿಯಾಗಿದ್ದಾಳೆ. ರಾವಣನ ಜೊತೆ ಸೇರಿಕೊಂಡು ಯಾಗಯಜ್ಞವನ್ನು ಕೇಳಿಸುವಂತಹ ಕೆಲಸವನ್ನು ಮಾಡ್ತಾನೆ. ದೇವೇಂದ್ರನೊಂದಿಗೆ ಯುದ್ಧ ಮಾಡಿ ಐರಾವತದ ದಂತವನ್ನು ಮುರಿಯುವಂಥ ಪ್ರಯತ್ನವನ್ನು ಮಾಡ್ತಾನೆ. ತದನಂತರ ಏನು, ರಾವಣನ ಪಕ್ಷ ವಹಿಸಿ ರಾಮನೊಂದಿಗೆ ಯುದ್ಧಕ್ಕೆ ತೆರಳಿದಂತಹ ಸಂದರ್ಭ, ರಾಮನಿಂದಲೇ ಈತ ಹತನಾಗ್ತಾನೆ. 6 ತಿಂಗಳು ನಿದ್ದೆ, 1 ದಿನ ಎಚ್ಚರ. ಕಾರಣ ಏನು ಕೇಳಿದರೆ, ಬ್ರಹ್ಮನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಈತ ಒಂದು ವರವನ್ನು ಪಡೆದಿರ್ತಾನೆ. ಆ ವರ ಏನಂತ ಕೇಳಿದರೆ ನಿದ್ರೆವತ್ವಂ ಅಂತ ಹೇಳಿ ಒಂದು ವಿಚಾರಗಳು. ಹಾಗಾಗಿ ಆತನಿಗೆ ಬ್ರಹ್ಮ ವರವನ್ನು ಕೊಟ್ಟಿರ್ತಾನೆ, ನೀನು 6 ತಿಂಗಳು ನಿದ್ರೆ, 1 ದಿನ ಎಚ್ಚರ ಅಂತ ಹೇಳಿ. ಸೊ ಹೀಗೆ ಕುಂಭಕರ್ಣನ ಒಂದು ಹಿನ್ನೆಲೆ ಅನ್ನುವಂಥದ್ದು ಹೀಗೆ. ಹಾಗಾಗಿ ಯಕ್ಷಗಾನದಲ್ಲಿ ಕುಂಭಕರ್ಣ ನಿದ್ದೆಯನ್ನೇ ಮಾಡಿರುವಂಥದ್ದು, ಅವನನ್ನು ಎಬ್ಬಿಸಿ ಯುದ್ಧಕ್ಕೆ ಕಳಿಸ್ತಾರೆ. ಈ ಸನ್ನಿವೇಶಗಳು. ಸೊ ಇದು ಕುಂಭಕರ್ಣನ ಬಗೆಗಿರುವಂತಹ ಒಂದು ವಿಚಾರ ಅಂತ ಹೇಳುತ್ತಾ, ಮಾಹಿತಿ ಇಷ್ಟ ಆಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ವಿಭಿನ್ನತೆಯ ವಿಡಿಯೋಗಳೊಂದಿಗೆ, ಇನ್ನೊಂದು ಪಾತ್ರದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಇದು ಯಕ್ಷ ಇನ್ಫೋ ಕನ್ನಡ, ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ನಮಸ್ಕಾರ.